ಇದು ಇದೆ ನೀವು ಅಡುಗೆಯಲ್ಲಿ ಬಳಸುವ ಅರಿಶಿಣ. ಹಾಗೂ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಡಿಟರ್ಜೆಂಟ್ ಅಂದರೆ ಇದು ನಿರ್ಮಾ. ನಮ್ಮ ಭಾಷೆಯಲ್ಲಿ ಅದಕ್ಕೆ ನಾವು ನಿರ್ಮಾ ಅಂತೀವಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ, ನೀವು ಸಿಂಪಲಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಅರಿಶಿಣ ಮತ್ತು ಈ ನಿರ್ಮಾ ಎರಡು ಮಿಕ್ಸ್ ಮಾಡಿದಾಗ ಒಂದು ಸೈನ್ಸ್ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಆ ಎಕ್ಸ್ಪೆರಿಮೆಂಟ್ನ ನಾವು ನೋಡೋಣ ಬನ್ನಿ. ಈಗ ನಾನು ಸಿಂಪಲಿಯಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಗ್ಲಾಸ್ನಲ್ಲಿ ಇದೊಂದು ಗಾಜಿನ ಇದೆ. ಈ ಗ್ಲಾಸ್ನಲ್ಲಿ ನಾನು ನೀರು ಹಾಕ್ತೀನಿ. ಸಿಂಪಲಿಯಾಗಿ ನೀರು ಹಾಕಿದಾಗ ನಾನು ಮತ್ತೆ ಏನು ಮಾಡ್ತೀನಿ ಅಂದರೆ, ಈಗ ನಾನು ಸಿಂಪಲಿಯಾಗಿ ಈ ಅರಿಶಿಣವನ್ನು ಈ ಗ್ಲಾಸ್ನಲ್ಲಿ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ಈಗ ನೀವು ಸ್ವಲ್ಪ ಈ ಗ್ಲಾಸ್ನಲ್ಲಿ ಹಾಕೋಬೋದು. ಈಗ ಅಷ್ಟು ಸಾಕು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಈಗ ನಾನು ಸಾಮಾನ್ಯವಾಗಿ ಏನು ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಅರಿಶಿಣವನ್ನು ನಾನು ಈ ಕಡ್ಡಿ ಹಾಕಿ ನಾನು ಅಳಾಡಿಸ್ತೀನಿ. ನೆಕ್ಸ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಾಗೆ ಇದು ಪೂರ್ತಿಯಾಗಿ ಬಣ್ಣ ಆಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇಡ್ತೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಡಿಟರ್ಜೆಂಟ್. ಈಗ ನಾವು ಇದರಲ್ಲಿ ಹಾಕಿ ನೋಡೋಣ, ಒಂದು ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನ್ ನಾವು ನೋಡೋಣ ಬನ್ನಿ. ಈಗ ನಾನು ಸಾಮಾನ್ಯವಾಗಿ ಈ ಡಿಟರ್ಜೆಂಟನ್ನು ಆ ಗ್ಲಾಸ್ನಲ್ಲಿ ಹಾಕ್ತೀನಿ. ನೋಡೋಣ ಬನ್ನಿ, ಒಂದು ಅದ್ಭುತವಾದ ರಿಯಾಕ್ಷನ್ ಆಗುತ್ತೆ. ನೀವು ವಿಡಿಯೋ ಕೊನೆವರೆಗೂ ನೋಡಿ. ಈಗ ನಾನು ಇದರಲ್ಲಿ ಹಾಕ್ತೀನಿ, ನೀವು ನೋಡ್ತಾ ಇರ್ಬೋದು. ವಾವ್, ನೋಡ್ತಾ ಇರ್ಬೋದು ನೀವು, ಒಂದು ಅದ್ಭುತವಾದ ರಿಯಾಕ್ಷನ್ ಆಗ್ತಾ ಇದೆ. ಅಮೇಜಿಂಗ್. ನೀವು ಇದು ನೋಡ್ತಾ ಇರ್ಬೋದು, ಇದು ಹಳದಿ ಬಣ್ಣದಿಂದ ಕನ್ವರ್ಟ್ ಆಗಿದ್ದು ಕೆಂಪು ಬಣ್ಣ ಆಗ್ತಾ ಇದೆ. ಸೇಮ್ ಟು ಸೇಮ್ ಇದು ನಮ್ಮ ರಕ್ತದ ಹಾಗೆ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ನಾನು ಇದು ಅಲ್ಲಾಡ್ತೀನಿ, ನೀವು ನೋಡ್ತಾ ಇರ್ಬೋದು ಸಿಂಪಲಿಯಾಗಿ. ವಾವ್, ಅಮೇಜಿಂಗ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ ರೆಡ್ ಆಗಿದೆ. ಇದರ ಮೇನ್ ಕಾರಣ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಅರಿಶಿಣ. ಇದು ಅರಿಶಿಣ ಅಂದರೆ ಇದೊಂದು ಕೆಮಿಕಲ್ ಕನ್ವರ್ಟೆಡ್ ಇದೊಂದು ಪೌಡರ್ ಅನ್ಬೋದು ನೀವು. ಇದು ಅರಿಶಿಣ ಅಂದರೆ ಇದೊಂದು ನೀವು ಯಾವುದೇ ಕೆಮಿಕಲ್ ಹಾಕಿದಾಗ ಇದು ಅದರ ಬಣ್ಣ ಕನ್ವರ್ಟ್ ಮಾಡುತ್ತೆ. ನೀವು ಇದು ನೋಡ್ತಾ ಇರ್ಬೋದು, ಇದು ಮೊದಲು ಇದು ಹಳದಿ ಬಣ್ಣದಲ್ಲಿ ಇತ್ತು. ಈಗ ಇದು ನೋಡ್ತಾ ಇರ್ಬೋದು, ಇದು ಕೆಂಪು ಬಣ್ಣದಲ್ಲಿ ಆಗಿದೆ. ಇದನ್ನು ನಾವು ಮರಳಿ ಮತ್ತೆ ನಾವು ಹಳದಿ ಬಣ್ಣಕ್ಕೆ ತರಬೇಕಂದ್ರೆ, ನಾವು ಸಿಂಪಲಿಯಾಗಿ ಏನು ಮಾಡಬೇಕಂದ್ರೆ, ಇದರಲ್ಲಿ ನಾವು ಒಂದು ಕೆಮಿಕಲ್ ಹಾಕಬೇಕು. ಅದು ಕೆಮಿಕಲ್ ಅಂದರೆ ನಿಮ್ಮ ಮನೆಯಲ್ಲಿ ಸಿಗುತ್ತೆ, ನಿಂಬೆಹಣ್ಣು. ಈ ನಿಂಬೆಹಣ್ಣನ್ನು ನಾವು ಇದರಲ್ಲಿ ಹಾಕಿದಾಗ ಇದು ಮತ್ತೆ ಅದರ ಬಣ್ಣಕ್ಕೆ ತಿರುಗುತ್ತೆ. ಈಗ ನಾವು ಈ ನಿಂಬೆಹಣ್ಣನ್ನು ಇದರಲ್ಲಿ ಹಾಕಿ ನೋಡೋಣ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಿಂಪಲಿಯಾಗಿ ಈ ನಿಂಬೆಹಣ್ಣನ್ನು ನಾನು ಅದರಲ್ಲಿ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ಮತ್ತೆ ಇದು ಅದರ ಬಣ್ಣಕ್ಕೆ ತಿರುಗುತ್ತೆ ಇಲ್ಲ ಅಂತ ನಾವು ನೋಡೇ ಬಿಡೋಣ ಈ ವಿಡಿಯೋದಲ್ಲಿ. ಈಗ ನಾನು ನಿಂಬೆ ರಸವನ್ನು ಇದರಲ್ಲಿ ಹಾಕ್ತೀನಿ. ಅದ್ಭುತವಾದ ಒಂದು ರಿಯಾಕ್ಷನ್ ಆಗುತ್ತೆ. ನೀವು ಹಾಗೆ ನೋಡ್ತಾ ಇರ್ಬೋದು. ಇದೊಂದು ನಾನು ಇದರಲ್ಲಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಕಲಿಯೋದಕ್ಕೆ ಸಿಕ್ಕಿದರೆ ನಮ್ಮ ವಿಡಿಯೋನು ಹಾಗೆ ಲೈಕ್ ಮಾಡಿ. ನಮ್ಮ ಎಲೆಕ್ಟ್ರೋ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.